ಟೈಮ್ಲೈನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭುದೇವ್. ಮೂಲಭೂತ ಸೌಕರ್ಯದಿಂದ ಸರ್ಕಾರಿ ಬಸ್ ನಿಲ್ದಾಣ ವಂಚಿತವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆಯಾಗಿದೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದೇನು ಬಸ್ ನಿಲ್ದಾಣನ ಅಥವಾ ಪಾರ್ಕಿಂಗ್ ಜಾಗನ ಅಂತ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಈ ಪೇ ಅಂಡ್ ಪಾರ್ಕ್ ಮಾಡುವಂತ ರೀತಿಯಲ್ಲಿ ಖಾಸಗಿ ವಾಹನಗಳು ಸಾಲಾಗಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದೆ. ಸರ್ವಿಸ್ ರಸ್ತೆಯಲ್ಲೇ ಬಸ್ ನಿಲ್ಲುತ್ತೆ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಅದರ ಜೊತೆಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಶೌಚಾಲಯದ ವ್ಯವಸ್ಥೆ ಇಲ್ಲ. ಬಸ್ ನಿಲ್ದಾಣದಲ್ಲೇ ಮೂತ್ರ ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ. ಸ್ವಚ್ಛತೆ ಅನ್ನುವಂಥದ್ದು ಮೊದಲೇ ಇಲ್ಲ. ಪ್ರತಿನಿತ್ಯ ಸಾವಿರಾರು ಜನ ಪ್ರಯಾಣಿಸುವಂತ ಬಸ್ ನಿಲ್ದಾಣದಲ್ಲಿ ಕೂರೋದಕ್ಕೆ ಪಾಪ ವಯಸ್ಸಾದಂಥವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಕೂರೋದಕ್ಕೆ ವ್ಯವಸ್ಥೆ ಇಲ್ಲ. ಮಹಿಳೆಯರು, ಮಕ್ಕಳು, ವಯೋವೃದ್ಧರಿಗೆ ಶೌಚಾಲಯವಿಲ್ಲದೆ ದಿನನಿತ್ಯ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಅಲ್ಲೇ ಹಾಕಿದ್ದಾರೆ ಖಾಸಗಿ ವಾಹನಗಳಿಗೆ ಪ್ರವೇಶವಿಲ್ಲ, ನಿಷೇಧಿಸಿದೆ ಅಂತೇಳಿ. ಆ ಬೋರ್ಡ್ ಅಲ್ಲೇ ಇದೆ. ಆ ಬೋರ್ಡ್ ಸುತ್ತಮುತ್ತ ನೋಡ್ಬೋದು ನೂರಾರು ವೆಹಿಕಲ್ಗಳು ನಿಂತಿದೆ. ಟೂ ವೀಲರ್ಗಳು, ಕಾರ್ಗಳು, ಆಟೋಗಳು ಎಲ್ಲರೂ ಕೂಡ ಅಡ್ಡಾದಿಡ್ಡಿಯಾಗಿ ಗಾಡಿಗಳನ್ನು ಬಂದು ಅಲ್ಲಿ ಬಸ್ ನಿಲ್ದಾಣದ ಬಳಿ ನಿಲ್ಲಿಸ್ತಾರೆ. ಸೊ ಹಾಗಾಗಿ ಅಲ್ಲಿ ಬರುವಂಥ ಕೆಎಸ್ಆರ್ಟಿಸಿ ಬಸ್ಗಳೇನಿರುತ್ತೆ ಆ ಬಸ್ಗಳು ಬಸ್ ಸ್ಟ್ಯಾಂಡ್ ಒಳಗಡೆ ಬರೋದೇ ಇಲ್ಲ. ಯಾಕೆಂತಂದ್ರೆ ಒಳಗಡೆ ಬರೋದಕ್ಕಲ್ಲಿ ಸಮರ್ಪಕವಾದಂಥ ಒಂದು ವ್ಯವಸ್ಥೆ ಇಲ್ಲ. ಯಾವ ರೀತಿಯಾಗಿದೆ ಅಂತ ಅಂದರೆ ಅಲ್ಲೇ ಸರ್ವಿಸ್ ರೋಡಲ್ಲೇ ಬಸ್ಗಳು ಅಲ್ಲೇ ಸ್ಟಾಪ್ ಆಗುತ್ತೆ. ಎಲ್ಲ ಜನ ನೂಕು ನುಗ್ಲಲ್ಲಿ ದೊಂಬ್ಲು ಮಾಡ್ಕೊಂಡು ಹೋಗಿ ಬಸ್ ಹತ್ತುತ್ತಾರೆ. ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ದಯವಿಟ್ಟು ಮಾನ್ಯ ಶಾಸಕರು ಇದನ್ನ ಗಮನಿಸಬೇಕು. ಈ ಒಂದು ಸುದ್ದಿಯನ್ನ ಶಾಸಕರಿಗೆ ತಲುಪಿಸಬೇಕು. ಇದನ್ನ ಗಮನ ಹರಿಸಿ ಈ ಕೂಡಲೇ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಏನು ಮಾತನ್ನ ಕೊಟ್ಟಿದ್ರಲ್ಲ ಆ ಅಭಿವೃದ್ಧಿಯನ್ನ ಮಾಡಬೇಕು. ಇಲ್ಲಿ ಪ್ರತಿನಿತ್ಯ ಪ್ರಯಾಣ ಮಾಡುವಂತ ಸಾವಿರಾರು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ತುಮಕೂರಿಂದ ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಾರೆ. ಮತ್ತೆ ಬೇರೆ ಬೇರೆ ಭಾಗದಲ್ಲಿ ವಿದ್ಯಾರ್ಥಿಗಳು ದಿನ ಬೆಳಗಾದ್ರೆ ಸಾಕು ಇದೇ ಬಸ್ಗಳನ್ನ ಅವಲಂಬಿತರಾಗಿದ್ದಾರೆ. ಸ್ಕೂಲ್ಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳು ಸಿಗಲ್ಲ ಅಥವಾ ಕೆಲ್ಸಕ್ಕೆ ಹೋಗುವಂಥವ್ರಿಗೆ ಸಿಗಲ್ಲ. ಅದರ ಜೊತೆಗೆ ಈ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗುವಂಥ ಒಂದಷ್ಟು ಮಹಾನ್ ಭಾವರು ಏನು ಮಾಡ್ತಾರೆ ಅಂತಂದರೆ ಇದನ್ನ ಪೇ ಅಂಡ್ ಪಾರ್ಕ್ ಅನ್ನುವಂಥ ರೀತಿಯಲ್ಲಿ ಪೇಮೆಂಟ್ ಮಾಡಲ್ಲ ಅಷ್ಟೇ, ಪಾರ್ಕಿಂಗ್ ಅಂತೂ ಮಾಡೋಗ್ತಾರೆ. ಆ ಬಸ್ ನಿಲ್ದಾಣದೊಳಗಡೆ ತಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಬೆಂಗಳೂರಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಪುನಃ ವಾಪಸ್ ಬರ್ತಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಲ್ಲಿ ಗಾಡಿಗಳನ್ನು ನಿಲ್ಲಿಸೋದನ್ನು ನಿಷೇಧ ಮಾಡಬೇಕು. ಅದರ ಜೊತೆಗೆ ಈಗ ಬಸ್ಗಳು ಒಳಗಡೆ ಬಂದು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸಿಗಬೇಕು. ಅದರ ಜೊತೆಗೇನೆ ಅಲ್ಲಿ ಬಸ್ ನಿಲ್ದಾಣದಲ್ಲಿ ಕೂರೋದಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಎಲ್ಲರೂ ಕೂಡ ಅಲ್ಲೇ ಬಿಸಿಲಲ್ಲಿ ನಿಂತ್ಕೋಬೇಕು. ಮಳೆ ಬಂದ್ರು, ಇನ್ನು ಮಳೆ ಬಂದ್ರೆ ಅಂತೂ ಅದ್ರ ಪಾಡಂತೂ ನೋಡೋಕ್ಕೆ ಆಗಲ್ಲ ಬಿಡಿ. ಒಂದು ಮಿನಿ ಕೆರೆನೇ ಆಗ್ಬಿಡುತ್ತೆ. ಅದು ಬಸ್ ಸ್ಟ್ಯಾಂಡ್ ಆಗಿರಲ್ಲ, ಅವಾಗ ಮಿನಿ ಕೆರೆ ಆಗುತ್ತೆ. ಈ ರೀತಿಯಾದಂಥ ಸಮಸ್ಯೆಗಳ ಆಗರವಾಗಿದೆ ಕೆಎಸ್ಆರ್ಟಿಸಿಯ ಬಸ್ ನಿಲ್ದಾಣ ದಾಬಸ್ಪೇಟೆಯಲ್ಲಿರುವಂಥದ್ದು. ದಯವಿಟ್ಟು ಮಾನ್ಯ ಶಾಸಕರು ಇದನ್ನ ಗಮನ ಹರಿಸಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದನ್ನ ಸರಿಪಡಿಸಬೇಕು. ಮೂಲಭೂತ ಸೌಕರ್ಯಗಳನ್ನು ಅಂದ್ರೆ ಕೂರೋದಕ್ಕೆ ವ್ಯವಸ್ಥೆ ಆಗ್ಬೋದು, ಶೌಚಾಲಯ ಆಗ್ಬೋದು, ಆಮೇಲೆ ನೀರಿನ ವ್ಯವಸ್ಥೆ, ಕುಡಿಯೋದಕ್ಕೆ ನೀರಿಲ್ಲ, ಶೌಚಾಲಯ ಇಲ್ಲ. ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಜನ ತುಂಬಾ ಇದೆ. ರೋಡ್ ಸರಿ ಇಲ್ಲ, ಅಲ್ಲಿ ಎಲ್ಲ ಹಳ್ಳ ಬಿದ್ದದ್ದು. ಅದಕ್ಕೆ ಜನ ಹತ್ಸಕ್ಕೆ ನಿಲ್ಸಿದ್ದು ಸರ್ ಅಲ್ಲಿ. ಹೌದು ಸರ್, ಅಲ್ಲಿ ನೋಡಿ ಹಳ್ಳಿಗಿರೋದು, ಟೈರ್ ಸರಿ ಇಲ್ಲ, ಪಂಚರ್ ಅಥವಾ ರೋಡ್ ಸರಿ ಇಲ್ಲ ಕೆಳಗಡೆ. ಅದಕ್ಕಾಗಿ ನಿಲ್ಲಿಸಿದ್ವಿ ಸೈಡ್ ಜನ ತಗೊಳಕ್ಕೆ. ಬಸ್ ಸ್ಟಾಪ್ ಒಳಗಡೆ ಬಸ್ ಸ್ಟಾಪ್ ಜಾಗ ಇಲ್ಲ. ಒಂಚೂರ ತೋರಿಸಿ ಅಲ್ಲಿ ಬಸ್ ಸ್ಟಾಪ್ ತೋರಿಸಿ. ಈ ಬಸ್ ಸ್ಟ್ಯಾಂಡಲ್ಲಿ ಬಾತ್ರೂಮ್ಗೆ ಭಾಳ ಸಮಸ್ಯೆ ಇದೆ. ಬಾತ್ರೂಮ್ದು ಅಂದರೆ ಅಲ್ಲಿ ನೀರಿನ ಸೌಕರ್ಯ ಇಲ್ಲ, ಏನೂ ಇಲ್ಲ. ವಯಸ್ಸಾದವರು, ಹೆಣ್ಮಕ್ಳು ಬಂದರೆ ಬಾತ್ರೂಮ್ ಹೋಗಿ ಭಾಳ ತೊಂದರೆ ಆಗುತ್ತೆ. ಅದಕ್ಕೆ ಇದಕ್ಕೇನಾದ್ರು ಒಂದು ಪರಿಹಾರ ಹೇಳ್ಬೇಕು. ಆಮೇಲೆ ಈ ಸ್ಕೂಟ್ರು, ಟೂ ವೀಲರ್ಗಳೆಲ್ಲ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಿಬಿಡ್ತಾರೆ. ಬಸ್ಗಳು ನಿಲ್ಲಿಸೋದಕ್ಕೂ ಜಾಗ ಇಲ್ಲ, ಏನೂ ಇಲ್ಲ. ಇದನ್ನು ಸ್ವಲ್ಪ ಇದು ಮಾಡಬೇಕು. ಮುಖ್ಯವಾಗಿ ಬಾತ್ರೂಮ್ದು ಸಮಸ್ಯೆ ಭಾಳ ಇದೆ. ವಯಸ್ಸಾದವರು, ಮುದುಕರು ಬಂದರೆ ಅವ್ರಿಗೆ ಬಾತ್ರೂಮ್ಗೆ ಹೋಗೋ ಸೌಲಭ್ಯನೇ ಇಲ್ಲ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಬಾತ್ರೂಮ್ಗೆ ಹೋಗ್ಬೇಕು ಅಂತ. ಸುಮಾರು ಜನ ಬರ್ತಾರೆ, ಕೇಳ್ತಾರೆ ಬಾತ್ರೂಮೇ ಇಲ್ಲ. ಬಾತ್ರೂಮ್ ಇದ್ದು ಅದು ನೀರು ಬರಲ್ಲ. ಅದ್ರ ಬಗ್ಗೆ ನಮ್ಗೇನಿಲ್ಲ, ಹೇಳಿದೀವಿ. ಕಾರ್ಯ ಕೆಲಸ ಮಾಡ್ಕೊಡಿ ಅಂತ ಆಯ್ತು ಅಂತ ಹೇಳಿದರೆ ಫೋನ್. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಇಲ್ಲಿ ಬಾತ್ರೂಮ್ದಾಗಲಿ, ಪಾರ್ಕಿಂಗ್ ಆಗಲಿ ಮತ್ತು ಬಾತ್ರೂಮ್ ಇದೆಲ್ಲ ತುಂಬ ಸಮಸ್ಯೆ ಇದೆ. ಬೆಳಿಗ್ಗೆ ಬಂದೋ ಬಸ್ಗಳಿಗೆ ಪಾರ್ಕಿಂಗ್ ಜಾಗ ಇರಲ್ಲ. ಬಂದೋ ಎಲ್ಲ ರೋಡಲ್ಲಿ ನಿಂತ್ಕೊಂತವೆ. BNTC ಬಸ್ಸು, KSRTC ಬಸ್ ಎಲ್ಲ ಬಂದು ನಿಂತ್ಕವೆ. ಸಾಲಿಗೆ ಪ್ರೈವೇಟ್ ಇಲ್ಲಿ ನೋಡಿ ಖಾಸಗಿ ಗಾಡಿಗಳು ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಇಲ್ಲಿ ನಿಲ್ಸ್ಕೊಂಡು ಹೋಗ್ತಾರೆ. ಯಾಕೆಂದರೆ ಎಲ್ಲ ಬೆಂಗಳೂರುಗಳಿಗೆ ಕೆಲಸಕ್ಕೆ ಹೋಗೋರು ಪಾರ್ಕಿಂಗ್ ಜಾಗ ಇಲ್ಲದಕ್ಕೆ ತಂದು ಇಲ್ಲಿ ಸೈಡ್ಗೆ ಹಾಕಿ ಹೋಗಿರ್ತಾರೆ. ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಗಾಡಿಗಳು ಇಲ್ಲೇ ಇರ್ತವೆ. ಕಳುವಾದರೂ ಗೊತ್ತಾಗಲ್ಲ. ಅವರು ಆಮೇಲೆ ಕಳುವಾದ್ಮೇಲೆ ಇದಾದ್ಮೇಲೆ ಸಮಸ್ಯೆ ಆದಮೇಲೆ ಹುಡ್ಕಾಡ್ಕೊಂತಾರೆ. ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿ ಮೇಯ್ನು
ಬಾತ್ರೂಮ್ ಇಲ್ಲ. ಆಮೇಲೆ ಮಳೆ ಬಂದರೆ ಇಲ್ಲೊಂದು ಕೆರೆ ಥರ ಆಗುತ್ತೆ, ಕೆರೆ ಆಗಿ ಪೂರ್ತಿ ನೀರು ನಿಂತ್ಕೊಂಡ್ಬಿಡ್ತವೆ. ನೀರು ನಿಂತ್ಕೊಂಡ್ರೆ ಹೆಂಗಸ್ರು ಎಲ್ಲಿ ನಿಂತ್ಕೊಬೇಕು, ಎಲ್ಲಿ ಹೋಗಬೇಕು. ಆಮೇಲೆ ಬೆಳಿಗ್ಗೆ ತಿಂಡಿ ಹೋಟ್ಲು ತಿಂಡಿ ನಿಂತಾರೆ, ಅವ್ರಿಗೂ ವ್ಯವಸ್ಥೆ ಇಲ್ಲ. ಇದನ್ನು ಡೆಮಾಲಿಷ್ ಮಾಡಿ ಹೊಸದ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಬಂದಿರೋ MLA ಅವರು ಮಾಡಿಕೊಡ್ತೀವಿ ಅಂತ ಹೇಳೋಗಿದ್ದಾರೆ. ಇದನ್ನು ಜಾಗ ಮಾಡಿಸಿದೆ, ದೊಡ್ಡದಾಗಿ ಹೈಟೆಕ್ ಮಾಡಿಸ್ತೀವಿ ಅಂತ ಹೇಳಿ ಮಾಡಿದವರು ಇದುವರೆಗೂ ಈ ಕಡೆ ಕಾಲಿಕ್ಕಿಲ್ಲ, ಈ ಕಡೆ ಗಮನ ಹರಿಸಿಲ್ಲ. ಆಮೇಲೆ ಅವ್ರಿಗೆ ಇಲ್ಲೇ ಲೋಕಲ್ ಅಂದರೆ ನಮ್ಮ ಸ್ಥಳೀಯ ಮುಖಂಡರಾದವ್ರು BJP ಅವರ ಮುಖಂಡರಾದಂಥ ಚೌಧರಿ ಜಗದೀಶ್ ಚೌಧರಿ ಅಣ್ಣವರನ್ನವರು ಬಂದೆಲ್ಲ DC ಅವ್ರಿಗೆ ಮತ್ತು ತಹಸೀಲ್ದಾರ್ಗೆ ಅವ್ರಿಗೆಲ್ಲ ಫೋನ್ ಮಾಡಿ, ಇಂಜಿನಿಯರ್ಗೆಲ್ಲ ಫೋನ್ ಮಾಡಿ ಸ್ಟ್ರೈಕ್ ಮಾಡಿ ನಿಲ್ಲಿಸಿದ್ರು. ನಿಲ್ಸೋರು ಕರೆಸಿದ್ರು, ಅವ್ರಿಗೆ ಕೇಳಿದ್ರೆ ಅದು ಅಲ್ಲಿಗೆ ಸುಮ್ಮನೆ ತಾವು ಫೋನ್ ಮಾಡಿದ್ರು, ಆಯ್ತು ಸರ್ ಮಾಡಿಸ್ತೀವಿ ಅಂದರು, ಅಲ್ಲಿಗೆ ಸ್ಟಾಪ್ ಮಾಡಿ ನಿಲ್ಲಿಸಿದ್ದಾರೆ. ಇದೆಲ್ಲ ಹಿಂಗೆ ದುರ್ವ್ಯವಸ್ಥೆಯಾಗಿ ದಾಬಾಸ್ಪೇಟೆಗೆ ಮುಖ್ಯವಾಗಿ ಬಸ್ ಸ್ಟ್ಯಾಂಡೇ ಸರಿ ಇಲ್ಲ. ಎಲ್ಲ ಕಡೆ ಗಮನಿಸಿದಾಗ ದಾಬಾಸ್ಪೇಟೆ ತುಂಬ ಚೆನ್ನಾಗಿ, ಬೇರೆ ಕಡೆ ಎಲ್ಲ ಚೆನ್ನಾಗಿ ಬಸ್ ಸ್ಟ್ಯಾಂಡ್ಗಳು ಇದಾಗಿದೆ. ನಮ್ಮ ದಾಬಾಸ್ಪೇಟೆಯಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ದುರಸ್ತಿ ಇಷ್ಟು ಕಡೆಗಣಕ್ಕೆ ಅಂದರೆ ಅಧಿಕಾರಿಗಳಾಗಲಿ ಇಲ್ಲ ಜನ ಬಂದು ನೋಡ್ತಾರೆ, ಹೋಯ್ತಾರೆ, ಸುಮ್ಮನೆ ಹೋಗ್ತಾರೆ. ಅಧಿಕಾರಿಗಳು ಈ ಕಡೆ ನೋಡೋದೇ ಇಲ್ಲ. ಅದು ಏನಾಗಿದೆ ಅಂತಲೂ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇಷ್ಟಕ್ಕೆ ಮಾತ್ರ ನಿಲ್ಲಿಸಿದ್ದಾರೆ ಸರ್. ನೀವು ಹೇಳಿ ಸರ್. ಅದೇ ಸರ್, ನಮಗೆ ಬಾತ್ರೂಮ್ ಸಮಸ್ಯೆ ಜಾಸ್ತಿ ಇದೆ ಸರ್. ಇಲ್ಲಿ ಸಿಕ್ಕಾಪಟ್ಟೆ ಬಾತ್ರೂಮ್ ಏನು ಅಂದರೆ ವಲಸೆ ಇದು ತಿಪ್ಪೆ ಗುಂಡಿ ಥರ ಆಗೈತಿ. ಇಲ್ಲಿ ಒಂದು ಬಾತ್ರೂಮ್ ಇಲ್ಲ. ಹೆಣ್ಮಕ್ಳು ಎಷ್ಟು ಜನ ಬರ್ತಾರೆ ಗೊತ್ತರ, ಬೆಳಿಗ್ಗೆ ಎದ್ದರೆ ಅಜ್ಜಿದಿರು ಮುಚ್ಕಿದಿರು ಬಾತ್ರೂಮ್ ವ್ಯವಸ್ಥೆ ಒಂದು ಚೂರು ಚೆನ್ನಾಗಿಲ್ಲ. ಯಾಕೋ ರೆಡಿ ಮಾಡ್ತಾಯಿದ್ರು, ಅದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಅಲ್ಲಿ ನೀರಿಲ್ಲ, ಸಮಸ್ಯೆ, ಒಂದು ಬಾತ್ರೂಮ್ ಸಮಸ್ಯೆ. ನಮಗೆ ಬಾತ್ರೂಮ್ ಮಾಡ್ಕೊಡಿ ಸಾಕು, ಇನ್ನೇನು ಬೇಡ. ಆ ಥರ ಐತಿ. ಅದೇ ರೆಡಿಯಾಗಿ ನೋಡಿ, ಈಗ ಅರ್ಧ ನಿಲ್ಸವ್ರೆ. ನಮ್ಗೊಂದು ಈ ಡಾವಸ್ಪೇಟೆ ನೋಡಿದರೆ ಇಂಡಸ್ಟ್ರಿ ಏರಿಯಾ, ಎಂಥ ಇಂಡಸ್ಟ್ರಿ ಏರಿಯಾ ನಮ್ಮ ಡಾವಸ್ಪೇಟೆ. ಆದರೆ ಒಂದು ಚೂರು ಬಾತ್ರೂಮ್ದು ವ್ಯವಸ್ಥೆ ಇಲ್ಲ ಇಲ್ಲಿ.